ಯಾವ ತರ ಬಾರಿಸ್ತೀರಿ? ಹಿಂಗೆ ಬೇಜಾರಾಯ್ತು, ಒಬ್ಬನೇ ಇರೋದ್ ನಾನು. ಬಾರಿಸ್ರಿ ನೋಡೋಣ. ಓಹೋ ಹೋ ಹೋ, ಈ ತರ ಸಾಕಾಗಿ ಮತ್ತು ನನ್ನ ಟೈಮ್ ಪಾಸಿಗೆ ಒಟ್ಟು ನಾನ್ ಇದೀನಿ ಇಲ್ಲಿ ಅಂತ ಹೇಳಕ್ ಹೇಳಕ್ ಅಷ್ಟೇ. ಈ ಪೀಪಿಂದೇನು ಮಂಗ್ ಹೆದರಲ್ಲ. ಒಳ ಹಾಕ್ಬೇಕಾದ್ರೆ ಯೋಚನೆ ಮಾಡಿ ಹೊಸ ಜಾಗನೇ 3.5% ಹೊಸ ಜಾಗನೇ ಹುಡುಕ್ತಾರೆ. ಈ ಒಂದು ಎಷ್ಟು ಖರ್ಚು ಬರುತ್ತೆ ಎಕರೆಗೆ? ಎಕರೆಗೆ ಶುಂಠಿ ಬೀಜನ ಬಿಟ್ಟು ಗಡಿ ಬಿಟ್ಟು 2 ರಿಂದ 2.5 ಲಕ್ಷ ರೂಪಾಯಿ ಒಂದ್ ಎಕರೆಗೆ ಖರ್ಚು ಬರುತ್ತೆ. ಶುಂಠಿ ಬೀಜ ಮತ್ತೆ ಗಡಿ ಬಿಟ್ಟು 50,000 ಮತ್ತೊಂದು 1.5 ಲಕ್ಷ. 1.5 ಲಕ್ಷ 1.5 ಲಕ್ಷ ರೂಪಾಯಿ ಬಿಡಬೇಕು. ಆ ಲೆಕ್ಕಾಚಾರದಲ್ಲಿ ಎಷ್ಟಾಗ್ಬೋದು ಟೋಟಲ್ ಎಲ್ಲಾ ಸೇರಿಸಿದ್ರೆ ಎಷ್ಟಾಗ್ಬೋದು? 3 ಎಕರೆಗ ಒಂದ್ ಎಕರೆಗೆ ಅದೇ 2 ರಿಂದ 2.5 ಲಕ್ಷ. 2.25 ಲಕ್ಷ ಅಂತೂ ಮಿನಿಮಮ್ ಬೇಕು. ಗಡಿ ಬೀಜ ಔಷಧಿ ಉಪಚಾರ ಎಲ್ಲ ಸೇರಿ ಬಿಟ್ಟು ಬೀಜ ಬಿಟ್ಟು ಸೇರಿಸಿದ್ರೆ ಎಷ್ಟಾಗತ್ತೆ? ಆಗುತ್ತೆ ಬೀಜಕ್ಕೆ 1 ಲಕ್ಷ 1.5 ಲಕ್ಷ, ಅಲ್ಲಿಗೆ 3.5 ಲಕ್ಷ ಹತ್ರ ಖರ್ಚು ಬರುತ್ತೆ. 3.5 ರಿಂದ 4 ಲಕ್ಷ ರೂಪಾಯಿ ಖರ್ಚು ಬರುತ್ತೆ. ಈ ಒಂದು ಪೈಪ್ ಲೈನ್ ಅಂತ ನೀವೇನ್ ಮಾಡ್ತಾ ಇದ್ದೀರಿ, ಇದೊಂದು ಎಷ್ಟು ವರ್ಷ ತನಕ ಬಳಕೆ ಮಾಡಬಹುದು? ಇದು ವರ್ಷ ಚೇಂಜ್ ಮಾಡಕ್ ಹೋದ್ರೆ 1.25% ಪೈಪ್ ₹1 ಗೆ 0.5% ಕಟ್ಟಾಗುತ್ತೆ. ಇದರಲ್ಲಿ 25% ಹೋಗುತ್ತೆ. 25% ಹೋಗುತ್ತೆ, 75% ಉಳಿಯುತ್ತೆ. ಈ ನಾವು ಪ್ರತಿ ವರ್ಷ ಶುಂಠಿ ನೆಡೋರಾದ್ರೆ ನಾವು ಇದು ಉಳಿಸ್ಕೊಂಡು ಹೋಗ್ಬೇಕು. ಉಳಿಸ್ಕೊಂಡು ಹೋಗಿ ಇದಕ್ಕೆ ಜೈಂಟ್ ಮಾಡಿ ಮುಂದಿನ ವರ್ಷ ಬೇರೆ ಕಡೆ ಹೋದಾಗ ಜೈಂಟ್ ಮಾಡಿ ಹಾಕ್ಯಂತ ಹೋಗ್ಬೇಕು. ಅವಾಗ 25% ಹೋತಾನೆ ಇರ್ತೈತೆ. ಅದು 5-6 ವರ್ಷ ಆಗಿದ್ದು ಭೂಮಿ ನೋಡಿದ್ರಿ, ಬೀಜ ಹುಡುಕಿದ್ರಿ, ಏನ್ ಪದ್ಧತಿಯಿಂದ ನಡ್ಬೇಕಾಗತ್ತೆ? ಇದಕ್ಕೇನಿಲ್ಲ, ಜಾಗ ಉಳ್ಮೆ ಊಟಿ ಮಾಡಿಸ್ಕೊಳ್ಳೋದು. ಫಸ್ಟಿಗೆ ಊಟಿ ದೊಡ್ಡ ನೆಗಲದಲ್ಲಿ ಊಟಿ ಮಾಡಿಸಿ, ಆಮೇಲೆ ರೋಟ್ರಿ ಹೊಡಿಸಿ, ಬಲರಾಮ ಹೊಡಿಸಿ, ಆಮೇಲೆ ಇಟ್ಟೆ ಚೇಲಿ ಖಾನಿ ಹೊಡಿಸ್ಬೇಕು. ಕಂಡು ಮಾಡಿ ಖಾನಿ ಹೊಡಿಸ್ಬೇಕು. ನಾವು ಎಷ್ಟು ಅಗಲಕ್ಕೆ ಬೇಕಾದ್ರೂ ಹೊಡಿಸ್ಕೋಬಹುದು. ಗದ್ದೆ ಹಕ್ಕಲ ಆದ್ರೆ ಸ್ವಲ್ಪ ಅಗಲ 12 ಅಡಿ ಮಾಡ್ಬೋದು, 15 ಅಡಿ ಮಾಡ್ಬೋದು. ಗದ್ದೆ ಆದ್ರೆ 8-9 ಅಡಿಗೆ ಮಾಡ್ಬೋದು. ಹಿಂಗೆಲ್ಲ ಮಾಡಿ ಆಮೇಲೆ ಪಟ್ಟೆ ಮಾಡಿ ಬಯಲ್ಸಿ ಮೇಲೆ ನೋಡ್ತಾರೆ. ಅವರೇ ಗುತ್ತಿಗೆ ರೂಪದಲ್ಲಿ ನಡ್ತಾರೆ. ಪಟ್ಟೆ ಮಾಡಿಕೊಂಡು ಅವರೇ ನೋಡೋದು. ಎಕರೆಗೆ ಎಷ್ಟು? 24,000 ರೂಪಾಯಿ ಎಕರೆಗೆ. ಒಂದ್ ಎಕರೆಗೆ ಪಟ್ಟೆ ಮಾಡಿ ನೆಟ್ಟಿ ಔಷಧಿ ಉಪಚಾರ ಮಾಡಿ ಹೋಗ್ಬಿಡ್ತಾರೆ. ಔಷಧಿ ಉಪಚಾರ ಏನಿಲ್ಲ, ಶುಂಠಿ ಬೀಜ ಮಾತ್ರ ಮಣ್ಣಿ ಹಾಕೋದವ್ರು. ಶುಂಠಿ ಬೀಜ ನಾವು ತಂದಿಡಬೇಕು, ಹುಲ್ಲು ತಂದಿಡಬೇಕು. ಅವರು ಈ ರೀತಿ ಮಡಿ ಮಾಡಿ ಗುದ್ದು ಹೊಡೆದು ಶುಂಠಿ ಹಾಕ್ತಾರೆ. ಹುಲ್ಲಿಲ್ಲಪ್ಪ ನಮ್ಮ ಹತ್ರ ಅಂದ್ರೆ ಮತ್ತೇನೇನು ಮುಚ್ಚಬಹುದು? ದೊರ್ಕ್ ಮುಚ್ಚಬಹುದು. MPM ದೊರ್ಕ್ ಬರುತ್ತೆ, ಆ ದೊರ್ಕ್ ಮುಚ್ಚಬಹುದು. ಅಡಿಕೆ ಸ್ವಾಗೆ ಮುಚ್ತಾರೆ ಕೆಲವು. ಅಡಿಕೆ ಸ್ವಾಗೆ ಮುಚ್ತಾರೆ. ದೊರ್ಕು ಹುಲ್ಲೇ ಜಾಸ್ತಿ ಯೂಸ್ ಮಾಡೋದು. ಬೋರ್ ಇಲ್ಲಪ್ಪ ನಮ್ಮ ಹತ್ರ ಅಂದ್ರೆ ಶುಂಠಿ ನೆಡೋ ಧೈರ್ಯ ಮಾಡ್ಬೋದಾ? ಮಾಡಬಹುದು. ಇಲ್ಲ ಮಳೆ ಕಂಡೇ ನಾವು ಸ್ವಲ್ಪ ಲೇಟಾಗಿ ನೋಡಬಹುದು. ಮಳೆ ವಾತಾವರಣ ತಕ್ಕ ನೋಡಬಹುದು. ಇಲ್ಲ ಅಂತ ಆದ್ರೆ ಒಂದು ಬೋರ್ ಇಲ್ಲ ಅಂದ್ರೆ ಒಂದು ನೀರಿನ ವ್ಯವಸ್ಥೆ, ಕೆರೆ ಗಿರೆ ಯಾವ್ದಾದ್ರು ಅನುಕೂಲ ಇದ್ರೆ ಆ ತಕ್ಕ ಮಾಡಬಹುದು. ಬೋರ್ ನೀರ್ ಇಲ್ಲ ಅಂತ ಹೇಳಿದ ಒಂದು ಪ್ರದೇಶದಲ್ಲಿ ಮತ್ತೆ ಬೋರ್ ಇರುವಂತ ಪ್ರದೇಶದಲ್ಲಿ ಇರುವಂತ ಇಳುವರಿ ವ್ಯತ್ಯಾಸ ಎಷ್ಟಾಗ್ಬೋದು? ಅಂದ್ರೆ ನೀರಿಲ್ದೆ ಇದ್ರೆ ಸ್ವಲ್ಪ ಬಹಳ ಕಡಿಮೆ. ಈ ಕ್ವಿಂಟಾಲಿಗೆ 6 ರಿಂದ 7 ಕ್ವಿಂಟಲ್ ತೆಗಿಬಹುದು ಅಷ್ಟೇ. ಮಳೆ ಕಂಡೇ ಬೆಳೆ ಮಾಡೋದಾದ್ರೆ. ಈಗ ಬೋರಿಂದ ಬೆಳೆ ಆದ್ರೆ ಎಷ್ಟು ಕ್ವಿಂಟಲ್ ತೆಗಿಬಹುದು? ಏನದು ಅದೃಷ್ಟ ಮೇಲೆ 20ವರೆಗೂ, ಕೆಲವರು ಅದ್ರ ಮೇಲೆ ಕೃಷಿ ಮೇಲೆ ಹೋಗುತ್ತೆ. ಅದು 20 ಕ್ವಿಂಟಲ್ ವರೆಗೂ ಇಳುವರಿ ತೆಗೆದಿದ್ದಾರೆ. ಒಂದು ಎಕರೆಯಲ್ಲಿ 1 ಕ್ವಿಂಟಲ್. ಒಂದು ಎಕರೆಗೆ 10 ಕ್ವಿಂಟಲ್ ನೆಡ್ತೇವೆ. 1 ಎಕರೆ ಜಾಗಕ್ಕೆ 10 ಕ್ವಿಂಟಲ್ ಶುಂಠಿ ಬೀಜ ನೆಡ್ತೇವೆ. ಕ್ವಿಂಟಾಲಿಗೆ ಕೆಲವರು ಕೃಷಿ ಮೇಲೆ ಹೋಗಿ 20 ಕ್ವಿಂಟಲ್ ಇಳುವರಿನೂ ತೆಗೆದಿದ್ದಾರೆ. ಗರಿಷ್ಠ ಪ್ರಮಾಣದಲ್ಲಿ. ಗರಿಷ್ಠ ಪ್ರಮಾಣ 15-16 ಕ್ವಿಂಟಲ್ ಇಳುವರಿ ಬಂದ್ರೆ ಆ ಬೆಳೆದಂತನಿಗೆ ಹಾಕಿದ ಕ್ಲಾಸ್ ಆಗೋದಿಲ್ಲ. ಈ ಲೆಕ್ಕಾಚಾರದಲ್ಲಿ ಶುಂಠಿ ಬೆಳೆಗೆ ನೀರ್ ಅವಶ್ಯಕತೆ ಇರಬೇಕು. ಔಷಧಿ ಉಪಚಾರ ಅಂದ್ರೆ ಎಷ್ಟೆಷ್ಟು ದಿನಕ್ಕೊಂದ್ಸತಿ ಮಾಡಬೇಕು? ಈಗ ನಾವು ಕರೆಕ್ಟ್ ಏಪ್ರಿಲ್ 2ನೇ ತಾರೀಕಿಗೆ ಶುಂಠಿ ನೆಟ್ಟಿದ್ದೇವೆ. ಇನ್ನೊಂದು 10-15ಕ್ಕೆ ಗೊಬ್ಬರ ಹಾಕ್ಬೇಕು. ಈಗ ಗೊಬ್ಬರ ಹಾಕಿ 1 ವಾರಕ್ಕೆ ಔಷಧಿ ಹೊಡಿಬೇಕು. 15 ದಿವಸಕ್ಕೂ ಗೊಬ್ಬರ ಹಾಕ್ಬೇಕು. ಪ್ರತಿ 15 ಟೈಮ್ ಗ್ಯಾಪ್ ಇರೋದೇ 15 ದಿವಸಕ್ಕೆ. 15 ಗೊಬ್ಬರ ಇವತ್ತು ಹಾಕಿವಿ ಅಂದ್ರೆ 1 ವಾರ ಬಿಟ್ಟು ಔಷಧಿ ಹೊಡಿಬೇಕು. ಮತ್ತೊಂದು ಗೊಬ್ಬರ ಹಾಕಿ 1 ವಾರಕ್ಕೆ ಔಷಧಿ ಹೊಡಿಬೇಕು. 5 ಗೊಬ್ಬರ ಅಂತೂ ಕೊಡ್ಲೇಬೇಕು. ಶುಂಠಿ ತುಂಬಾ ಅನುಭವದ ಅವಶ್ಯಕತೆ ಇದೆ. ಅಂದ್ರೆ ಮಕ್ಕಳಿಗೆ ಜಾಗರೂಕತೆ ಮಾಡಿದಾಗ ಆ ರೀತಿ. ಕೃಷಿ ನಾನ್ ದುಡ್ಡಿದೆ ಬಂದ್ ಹೆಂಗೋ ಬೇಸಾಯ ಮಾಡ್ತೀನಿ ಅಂದ್ರೆ ಬರಲ್ಲ. ಅದನ್ನ ನೋಡ್ಕೊಳಕ್ಕೆ ಒಬ್ಬ ಯೋಗೇಶಮ್ಮ ನೋಡಕ್ಕೆ ಒಬ್ಬ ಇರ್ಬೇಕು. ಈ ಆರೈಕೆ ಅಂತಾನೆ ಒಬ್ಬ ಇರ್ಲೇಬೇಕು. ಕೆಲಸ ಅಲ್ಲದೆ ಉಳಿಕೆದು ಹಿಂಗೆ ನಿಗಾ ನೋಡಿ ಇದನ್ನೆಲ್ಲ ಮಾಡೋಕ್ಕೆ ಅದನ್ನ ಒಬ್ಬ ಇರ್ಲೇಬೇಕು. ಅದೇ ಈ ಶುಂಠಿ ಒಂದು ಕೃಷಿ ಒಳಗೆ ಪರ್ಯಾಯವಾಗಿ ಏನ್ ಬೆಳಿಬಹುದು? ಉಪ ಬೆಳೆಯಾಗಿ ಏನೇನ್ ಬೆಳಿಬಹುದು? ಇದ್ರಲ್ಲಿ ಶುಂಠಿ ಒಳಗೂ ತರಕಾರಿ ಬೆಳಿಬಹುದು.
ಶೇಂಗಾ ಮುಂಡಿಗೆ ಪಟ್ಟಿಗೆ ಆಚೆ ತುದಿಗೊಂದು ಈಚೆ ತುದಿಗೊಂದು ಒಂದೊಂದು ಬೀಜ ಹಾಕಿ ಶೇಂಗಾ ಬೆಳಿಬೋದು, ಮೆಣಸಿನ ಗಿಡ ಬೆಳಿಬೋದು, ತರಕಾರಿ ವಸ್ತು ಬೆಳಿಬೋದು. ಇದರಲ್ಲಿ ಎಷ್ಟು ತರ ತರಕಾರಿ ಬರುತ್ತೆ ಅಷ್ಟು ಬೆಳಿಬಹುದು. ಅಷ್ಟು ಬೆಳಿಬೋದು. ಶೇಂಗಾ ಬೆಳಿಬಹುದು, ಹಸಿಮೆಣಸು ಬೆಳಿಬಹುದು. ನೀವ್ ಯಾಕೆ ಬೆಳೆದಿಲ್ಲ? ನಾವು ಮಂಗನ ಲೂಟಿಯಿಂದಾನೇ ಬೆಳೆಯೋದಿಲ್ಲ ಅದು. ಓಹೋ, ತರಕಾರಿ ಬೀಜ ಮಂಗ ಪೂರ ಒಂಚೂರು ಸೊಪ್ಪು ಕಾಯಿ ಬಿಡದೆ ಹೋದ್ರು ಬಳ್ಳಿ ಗೆಳ್ಳಿ ಎಲ್ಲ ತೊರೆದಾಕಿ ಹೊರದೋಗಿ ಹೋಗ್ತಾವ ಮಂಗ. ಎಲ್ಲಾ ಅನುಭವವಿದ್ರು ಮಂಗನಿಗೆ ಹೆದರಿ ನೀವು ಬೆಳಿತಾ ಇಲ್ಲ. ಪುಟ್ಟಣ್ಣನ ಯಾರಿಗೂ ಹೆದರಲ್ಲ ಅಂದ್ರೆ ಮಂಗ ಹೆದರ್ಸ್ತಾರೆ. ಈ ಒಂದು ಮಂಗನಿಗೆ ತಡೆಗಟ್ಟಕ್ಕೆ ಏನಾದ್ರೂ ಐಡಿಯಾ ಆಯ್ತಾ ನಿಮ್ಗೆ? ಐತೆ. ಕೆಲವರು ಬಂದು ಕಿಡ್ಕ ಮಂಗನ ಹೊಡಿತಾರೆ. ಮತ್ತೆ ಬಲೆ ಬಂದಿದಾವೆ ಅದಕ್ಕೂ. ಮರ ಗಿರ ಇಲ್ಲದೆ ಇದ್ರೆ ಬಯಲ್ ಜಾಗಗಾದ್ರೆ ಬಲೆ ಗಿಲೆ ಹಾಕಿದ್ರೆ ಕಂಟ್ರೋಲ್ ಆಗುತ್ತವೆ. ಕಾನೂನಾತ್ಮಕ ತೊಡಕಿದೆ, ಯಾವುದೇ ಕಾರಣಕ್ಕೂ ಮಂಗನಿಗೆ ಹೊಡೆಯೋ ಹಾಗಿಲ್ಲ. ಹೌದೌದು. ಮತ್ತೆ ಈ ರೈತರು ಬಹಳ ಜನ ಬಿಟ್ಟಿದ್ದಾರೆ. ಈಗ ಯಾರು ಮಂಗನ ಕೋವಿ ಹಿಡ್ಕೊಂಡು ಸುಮ್ಮನೆ ಹೆದರ್ಸ್ತಾರೆ. ಬಂದು ಕಿಡ್ಕೊಂಡ್ ಬಿಟ್ರೆ ಮಂಗನೆಲ್ಲ ಹೊಡಿಲಿ. ಪ್ಲಾಸ್ಟಿಕ್ ಪೈಪ್ ಒಳಗೆ ಶಬ್ದ ಮಾಡೋದು ಅಂತಲ್ಲ, ಅದರಿಂದ ಏನೋ ಲಾಭ ಆಗಿಲ್ಲ. ಎಲ್ಲ ಮಂಗ ಸ್ವಲ್ಪ ಹೆದರ್ತಾವ, ಅವನ್ನ ಹೆದರ್ತಾವ. ಸುಮ್ಮನೆ ಒಂದು ಗುಂಡು ಹಾರಿಸೋದು ಅಷ್ಟೇ. ಮಂಗಕ್ಕೂ ಬಿದ್ರೆ ಅದು ಮಂಗನು ಏನು ಎಫೆಕ್ಟ್ ಆಗಲ್ಲ. ಅದಕ್ಕೆ ಗರ್ನಲ್ ಹಾರಿಸ್ತಾರಲ್ಲ, ಗರ್ನಲ್ ಹೊಡಿತಾರೆ. ಮಂಗನ ಸ್ವಲ್ಪ ಹೆದರ್ಸಕ್ಕಷ್ಟೇ. ಮಂಗನಿಗೆ ಹೆದರ್ಸ್ಬೇಕಂದ್ರೆ ಎಷ್ಟು ವಿಧದಿಂದ ಹೆದರ್ಸ್ಬೋದು? ಈಗ ಗರ್ನಲ್ ಹೊಡೆದು ಹೆದರ್ಸ್ಬಹುದು, ಬಂದೂಕಿಂದನೂ ಹೆದರ್ಸಬಹುದು. ಕವಣೆ ಬರ್ತಾವ. ಕವಣಿಗೆ ಬಹಳ ಮಂಗ ಹೆದರದೆ ಕವಣಿಗೆ. ಕವಣೆ ಅಂದ್ರೆ ಈ ಜೊತೆಗೆ ಬರ್ತಾವಲ್ಲ ಎತ್ತಿನವು, ಆ ತರದವೇ ಸೆಣದು ಬರ್ತೈತಿ. ಕಲ್ಲು ಹಾಕ್ಯಂಡ್ ಹಿಂಗ್ ಬೀಸಿ ಮರದ ಮೇಲೆ ಇದ್ರೆ ಹೊಡಿಯೋದು. ಕವಣಿಗೆ ಬಹಳ ಹೆದರದು ಮಂಗ. ನಿಮ್ ಪಿಪಿ ಬಂದಿಲ್ಲ ಇದ್ರ ಮಧ್ಯದಲ್ಲಿ? ನೀವು ಪಿಪಿ ಯಾಕೆ ಇಟ್ಕೊಂಡು ತಿರುಗ್ತಾ ಇದ್ದೀರಿ? ಪಿಪಿ ಅಂದ್ರೆ ನಾನು ಹಿಂಗೆ ಸುಮ್ಮನೆ ಇಲ್ಲಿ ಮಂಗಕ್ಕೆ ಹೆದರ್ಸಕ್ಕಾಗಿ ಮತ್ತು ನನ್ನ ಟೈಮ್ ಪಾಸಿಗೆ ಒಟ್ಟು ನಾನು ಇದೀನಿ ಇಲ್ಲಿ ಅಂತ ಹೇಳಕ್ಕಷ್ಟೇ. ಈ ಪಿಪಿಂದೇನು ಮಂಗ ಹೆದರಲ್ಲ. ನನಗೆ ಒಂದು ಖುಷಿಗೆ ಮತ್ತು ಸುಮ್ಮನೆ ಒಂದು ಮಂಗಕ್ಕೆ ಕೂಗಿದಂಗೆ ಕೂಗ್ಲಿಕ್ಕೆ ಒಂದು ಪಿಪಿ. ಖುಷಿ ಅಂದ್ರೆ ಯಾವ ತರ ಬಾರಿಸ್ತೀರಿ? ಹಿಂಗೆ ಬೇಜಾರಾಯ್ತು, ಒಬ್ಬನೇ ಇರೋದು ನಾನು. ಬಾರಿಸ್ರಿ ನೋಡೋಣ. ಓಹೋ ಹೋ ಹೋ, ಈ ತರ. ಹಂಗೆ ಮಂಗ ದೂರದಿಂದ ಕೇಳಿದ್ರೆ ಇಲ್ಲಿ ಪುಟ್ಟಣ್ಣ ಇದಾರೆ ಗದ್ದೆ ಕಾವಲು ಮಾಡೋರು ಯಾರಾದ್ರು ಇದಾರೆ ಶಬ್ದ ಮಾಡ್ತಾ ಇದ್ರೆ ಮಂಗ ಯಾವುದೇ ಕಾರಣಕ್ಕೂ ಬರೋದಿಲ್ಲ. ನಾವೊಂದು ಧೈರ್ಯದಿಂದ ಇದು ಹಿಡ್ಕೊಂಡು ತಿರುಗಾಡ್ತಾ ಇದೀರಿ. ಎಷ್ಟು ದಿನದ ಬೆಳೆ ಇದು? ಎಷ್ಟು ತಿಂಗಳು ಬೆಳೆ? ಎಲ್ಲಿ ಮೇ ಇಂದ ಏನು ಜನವರಿ ಫೆಬ್ರವರಿ ತನಕ ಹಸಿರು ಇರುತ್ತೆ ಶುಂಠಿ. 11 ತಿಂಗಳು ಇರುತ್ತೆ. ಆಮೇಲೆ ನೀರಿನ ಅವಶ್ಯಕತೆ ಇದ್ರು ಸ್ವಲ್ಪ ಮಾರ್ಚ್ ಫಸ್ಟಿಗೆಲ್ಲ ಸಾಯ್ತಾ ಬರುತ್ತೆ. ಆಮೇಲೆ ಮಣ್ಣು ಹಾಕ್ಸ್ಬೇಕು. ಕೀಳುವಂತಹ ಸರಿಯಾದ ಸಮಯ ಯಾವುದು? ಈಗ ಏಪ್ರಿಲ್. ಯಾವಾಗ ನೆಟ್ರೆ? ನೀವು ಯಾವಾಗ ನಡಿ. ನೀರಿನ ಅವಶ್ಯಕತೆ ಐತಿ ಅಂದ್ರೆ ಮೇ ತಿಂಗಳಿವರೆಗೂ ಇಡಬಹುದು. ರೋಗ ರುಜಿನ ಬಂದಾಗ ಮುಂಜಾಗ್ರತೆ ಕೀಳಲೇಬೇಕು ಅಂದ್ರೆ ಎಷ್ಟು ತಿಂಗಳಿಗೆ ನಾವು ಕೀಳ್ಬಹುದು? ಅದು ಕೀಳ್ಬಹುದು. ನವೆಂಬರಿಗೆ ಎಲ್ಲ ಕೀಳ್ಬಹುದು. ನವೆಂಬರ್ ಡಿಸೆಂಬರಿಗೆ ಕೀಳ್ಬಹುದು. ಎಷ್ಟು ತಿಂಗಳಾದ್ರ ಮೇಲೆ ಅದು? ಅದೇ 5-6 ತಿಂಗಳಿಗೆ ಕಿತ್ಕೊಳ್ಬೇಕು. ಗದ್ದೆ ಕೊಯ್ಲು ಆದ ಕೂಡಲೇ ಏನು ನಡೆಯಲ್ಲ ನಮ್ದು ವ್ಯವಹಾರ ಅಂದ್ರೆ ಅದು ಅದರಿಂದ ಏನು ಪ್ರಾಫಿಟ್ ಇಲ್ಲ ಅಂದ್ರೆ ಇದ್ದು ಅದ್ ಬಿಟ್ಟು ಮತ್ತೆ ವೇಸ್ಟೇ ಆಗೋಗುತ್ತೆ. ಈಗ ಅರ್ಜೆಂಟ್ ಅಲ್ಲಿ ಕೆಲವರು ಕೀಳ್ತಾರಲ್ಲ, ಯಾಕದು ಉಳಿಸ್ಕೋಬಹುದಿತ್ತು ಅಂತ ಅನ್ಸಲ್ವಾ? ರೋಗ ಗೀಗ ಬಂದು ಅವ್ರು ಮೆಡಿಸಿನ್ ಮಾಡಿ ಸುಸ್ತಾಗಿರ್ತಾರೆ, ಅದನ್ನ ಕಂಟ್ರೋಲ್ ಮಾಡಕ್ ಆಗೋದಿಲ್ಲ ಅಂತ ಅವ್ರಿಗೆ ಗೊತ್ತಾಗ್ಬಿಡ್ತೈತಿ. ಆ ರೀತಿಯಲ್ಲಿ ಅವರು ಮತ್ತೆ ಅದಕ್ಕೆ ಗುದ್ಲಿನೇ ಸಹ್ಯು ಅಂತ ಹೇಳಿ ಕಿತ್ತು ಬಿಡ್ತಾರೆ. ಈ ಒಂದು ಇಷ್ಟು ಉಪಚಾರ ಆರೈಕೆ ಮಾಡಿದ್ರ ಮೇಲೂ ಸಹ ಕೆಲವೊಂದು ಸಂದರ್ಭದಲ್ಲಿ ರೈತರಿಗೆ ಶುಂಠಿ ಕೈ ಕೊಡುತ್ತಲ್ಲ, ಅದಕ್ಕೆ ಮುಖ್ಯ ಕಾರಣ ಏನಂತ ಅನ್ಸತ್ ನಿಮಗೆ? ಈಗ ಕೊಳೆ ಬರುತ್ತೆ ಶುಂಠಿಗೆ, ಮತ್ತೊಂದು 3-4 ಬೇರೆ ಬೇರೆ ಕಾಯಿಲೆ ಇರ್ತವೆ. ಅದೆಲ್ಲರೂ ಅಟ್ಯಾಚ್ ಆಯ್ತು ಅಂದ್ರೆ ಅವನು ಏನೇ ಲಕ್ಷಗಟ್ಟಲೆ 1 ಲೀಟ್ರಿಗೆ ಔಷಧಿ ತಗೊಬಂದು ಮಾಡಿದ್ರು ಅದನ್ನ ಆಗೋದಿಲ್ಲ. ಅದನ್ನು ಉಳಿಸಿ ಹಣನು ಹೊತ್ತಕ್ಕೊಬ್ಬ. ಈ ಒಂದು ರೋಗ ರುಜಿನ ನಮ್ಮ ನಿರ್ಲಕ್ಷ್ಯದಿಂದ ಬರುತ್ತೆ ಅಂತ ಕೆಲವರು ರೈತರು ಹೇಳ್ತಾರೆ. ಇದಕ್ಕೆ ನಿಮ್ಮ ಉತ್ತರ ಏನು? ಇದಂದ್ರೆ ಕೆಲವು